ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು FTS ಅಕಾಡೆಮಿ. ಇವತ್ತಿಂದು ಮಾರ್ನಿಂಗ್ ಬೂಸ್ಟರ್ದು ಕೊಟೇಶನ್ ಏನಿದೆ ನಾನು ನೋಡೋಣ. ಏನಿದು, ಎವ್ರಿ ಬ್ಯಾಡ್ ಮೂಮೆಂಟ್ ಗಿವ್ಸ್ ಎ ಪೇನ್, ಎವ್ರಿ ಪೇನ್ ಗಿವ್ಸ್ ಎ ಲೆಸನ್ ಆ್ಯಂಡ್ ಎವ್ರಿ ಲೆಸನ್ ಚೇಂಜಸ್ ಎ ಪರ್ಸನ್. ಸೊ ಇದ್ರ ಕೋಟ್ ಮುಖಾಂತರ ನಾವು ಇವತ್ತಿಂದು ಕರೆಂಟ್ ಅಫೇರ್ಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಕರೆಂಟ್ ಅಫೇರ್ಸು ನಾನು ಹೇಳಿದ್ದೀನಲ್ಲ, ನಾನು ಕರೆಂಟ್ ಅಫೇರ್ಸ್ಗಳು PIB, ಆಲ್ ಇಂಡಿಯಾ ರೇಡಿಯೋ, ಹಾಗೆ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ ಆಗಿರ್ಬೋದು, ದ ಹಿಂದೂ ಆಗಿರ್ಬೋದು, ಇಂಡಿಯನ್ ಎಕ್ಸ್‌ಪ್ರೆಸ್ ಆಗಿರ್ಬೋದು, ಇವೆಲ್ಲ ರೆಫರ್ ಮಾಡಿಬಿಟ್ಟು ಓನ್ಲಿ 5 ಟಾಪಿಕ್ಸ್ಗಳನ್ನು, ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ದ ಡೇಯನ್ನು ಮಾಡ್ತಾ ಇರೋದು. ಯಾಕಂದರೆ ಎಲ್ಲ ಓದ್ಕೊಳ್ಳೋದು ಬೇಡ, ಜಸ್ಟ್ ಡೈಲಿ ಇರೋದೇ ಜಸ್ಟ್ 4-5 ಟಾಪಿಕ್ಸ್ ಇಂಪಾರ್ಟೆಂಟ್ ಇರುತ್ತೆ. ಅದೇ ನಾನು ಪಿಕ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾ ಇರ್ತೀನಿ. ಇಷ್ಟು ನೀವು ಅಂದರೆ ಡೇ ಆಫ್ ಕರೆಂಟ್ ಅಫೇರ್ಸ್ ಆಫ್ ದ ಡೇನ ಕವರ್ ಆಗುತ್ತೆ. ರೆಗ್ಯುಲರಾಗಿ ನೋಡಿ ನಿಮಗೋಸ್ಕರ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಲೆಟ್ಸ್ ಸಿ ದಿ ಟುಡೇ ಕರೆಂಟ್ ಅಫೇರ್ಸ್. ಫ್ರೆಂಡ್ಸ್, ಇವತ್ತಿಂದ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಂತಂದರೆ ಹಲ್ದಿಯಾ ಪೋರ್ಟ್ ಇದೆಯಲ್ಲ, ಹಲ್ದಿಯಾ ಪೋರ್ಟು ಇದು ನ್ಯೂಸ್ನಲ್ಲಿದೆ, ಇಂಪಾರ್ಟೆಂಟು. ಯಾಕಂದರೆ ಇದೇನು ಮಾಡಿದ್ದಾರೆ, ಇಂಡಿಯಾದು 41ನೇ ಸೀ ಪೋರ್ಟ್ ಇಮಿಗ್ರೇಷನ್ ಚೆಕ್ ಪಾಯಿಂಟಾಗಿ ಮಾಡಿದ್ದಾರೆ. ಇಂಪಾರ್ಟೆಂಟ್ ಇದೆ. ಹಲ್ದಿಯಾ ಪೋರ್ಟ್ ಎಲ್ಲಿ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಇದು ಏನು ಪೋರ್ಟ್, ಪಾರ್ಟ್ ಆಫ್ ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಆಫ್ ಕಲ್ಕತ್ತಾ. ಹಲ್ದಿಯಾ ಪೋರ್ಟ್ ಬರೋದೆ ವೆಸ್ಟ್ ಬೆಂಗಾಲದಲ್ಲಿ, ಕಲ್ಕತ್ತಾ. ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಇದೆಯಲ್ಲ, ಅದರದ್ದು ಪಾರ್ಟ್ ಆಗಿರುತ್ತೆ. ಇದು ಹುಗ್ಲಿ ರಿವರ್ನಲ್ಲಿ ಬರೋದು. ಇದು ಇಲ್ಲಿ ಹುಗ್ಲಿ ರಿವರ್ ಮೇಲೆ ಇದನ್ನು ಹಲ್ದಿಯಾ ಪೋರ್ಟನ್ನು ನೋಡಿರ್ಬೋದು. ತುಂಬ ಟೈಮ್ ನ್ಯೂಸ್ನಲ್ಲಿದೆ, ಇಂಪಾರ್ಟೆಂಟ್ ಆಗಿರುತ್ತೆ. ಹಲ್ದಿಯಾ ಬಲ್ಕ್ ಕಾರ್ಗೋ ಕಂಟೈನರ್ಸು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಇದು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಹಲ್ದಿಯಾ ಪೋರ್ಟು, ಹಲ್ದಿ ಪೋರ್ಟ್ ಎಲ್ಲಿ ಬರುತ್ತೆ, ಎಷ್ಟನೇ ಪೋರ್ಟ್ ಚೆಕ್ ಪಾಯಿಂಟ್ ಆಗಿರುತ್ತೆ, ಯಾವ ರಿವರ್ ಮೇಲೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಇದನ್ನು ಕೇಳ್ತಾರೆ. UPSC ಪಾಯಿಂಟ್ ಆಫ್ ವ್ಯೂ ಹೇಳಬೇಕಾದ್ರೆ ಹಲ್ದಿಯಾ ಡಾಕ್ ಕಾಂಪ್ಲೆಕ್ಸ್ ಈಸ್ ಒನ್ ಆಫ್ ದ ಮೇಜರ್ ಪೋರ್ಟ್ಸ್ ಆನ್ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಅನ್ನೋದನ್ನು ನಮ್ಮ ಪಾಯಿಂಟಾಗಿ ನೀವು ಮೇನ್ಸ್ ಬರೆಯೋಕ್ಕೆ ಹೆಲ್ಪ್ ಆಗೋ ಥರ ಇದನ್ನು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಇವತ್ತಿನ ಟುಡೇ ಇಂಪಾರ್ಟೆಂಟ್ ಟಾಪಿಕ್ಸ್ ಸೆಕೆಂಡ್ ಯಾವುದಂತಂದರೆ, ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ಕು ಬಲಿಸ್ಟಾ ಸ್ಪೈಡರ್ ಡಿಸ್ಕವರ್ಡ್ ಇನ್ ಕ್ವೀನ್ಸ್ಲ್ಯಾಂಡ್ ರೈನ್ ಫಾರೆಸ್ಟ್. ಕ್ವೀನ್ಸ್ಲ್ಯಾಂಡ್ ಎಲ್ಲಿ ಬರುತ್ತೆ, ಆಸ್ಟ್ರೇಲಿಯಾದಲ್ಲಿ ಬರುತ್ತೆ. ಅಲ್ಲಿ ಏನು ಮಾಡಿದೆ, ಈ ಸ್ಪೈಡರ್ ಇದೆಲ್ಲ, ಇದು ಬಲಿಸ್ಟಾ ಅಂತೇಳಿ ಅದ್ರ ನೇಮ್ ಯಾಕೆ ಇಕ್ಕಿದ್ದಾರೆ ಅಂತಂದರೆ, ರೋಮನ್ ಸೈಜ್ ವಿಪನ್ ಇರುತ್ತೆ ರೋಮನ್ದೊಂದು ವಿಪನ್ ಇರುತ್ತೆ, ಅದಕ್ಕೆ ಬಲಿಸ್ಟಾ. ಏನು ಮಾಡ್ತಾ ಇದು ಸ್ಪೈಡರ್ ಇದೆಲ್ಲ, ಇಲ್ಲಿ ನೋಡಿ ಆ್ಯಂಟ್ ಇದೆಲ್ಲ, ಇದು ಇರುವೆಯನ್ನು ಒಂದು ಜಾಲಿ ಮುಖಾಂತರ ಹಿಂಗೆ ಹಾಕ್ಬಿಟ್ಟು ಅದು ಎಳ್ಕೊಂಬಿಡುತ್ತೆ, ಈ ಥರ ಎಳ್ಕೊಂಬಿಟ್ಟು ತಿನ್ನುತ್ತೆ. ಅದಕ್ಕೆ ಬಲಿಸ್ಟಾ ಸ್ಪೈಡರ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸ್ಪೀಸೀಸ್ ಫೌಂಡ್ ಇನ್ ಕ್ವೀನ್ಸ್ಲ್ಯಾಂಡ್ ಆಗಿದೆ. ಇಟ್ ಯೂಸಸ್ ಎ ಸ್ಪ್ರಿಂಗ್ ಲೋಡೆಡ್ ಸಿಲ್ಕ್ ಸ್ಟ್ರ್ಯಾಪನ್ನು ಯೂಸ್ ಮಾಡಿಬಿಟ್ಟು ಆ್ಯಂಟನ್ನು ತಿನ್ನುತ್ತೆ. ಅದಕ್ಕೆ ಒಂಥರ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನೋಡಿ, ಇದು ಏನಾಗಿರುತ್ತೆ, ನೇಮ್ ಆಫ್ಟರ್ ಆನ್ಸಿಯಂಟ್ ರೋಮನ್ ಸೈಜ್ ವೆಪನ್, ಬಲಿಸ್ಟಾ ಇರುತ್ತೆ, ಅದಕ್ಕೆ ಬಲಿಸ್ಟಾ ಅಂತೇಳಿ ಅದಕ್ಕೆ ನೇಮ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ಇಷ್ಟೇ ಕರೆಂಟ್ ಏನು ಬಯಾಲಜಿ ಆಗಿರುತ್ತೆ. ಇದು UPSC ಪಾಯಿಂಟ್ ಆಫ್ ವ್ಯೂ ಹೇಳಬೇಕಂತಂದರೆ, ಇಟ್ ಬಿಲಾಂಗ್ಸ್ ಟು ದ ಥೆರಿಡಾಯ ಕಾಮ್ ಫುಟೆಡ್ ಸ್ಪೈಡರ್ ಫ್ಯಾಮಿಲಿಗೆ ಇದನ್ನು ನಂಬಿದು ಆಗಿರುತ್ತೆ. ಏನು ಕ್ವಶನ್ಸ್ ಕೇಳ್ಬೋದು ಇಲ್ಲಿ, ಬಲಿಸ್ಟಾ ಸ್ಪೈಡರ್ನ ರೀಸೆಂಟಾಗಿ ಡಿಸ್ಕವರ್ ಮಾಡಿದ್ರು ಎಲ್ಲಿ ಇದೆ ಅಂತಂದರೆ ಗೊತ್ತಿರಬೇಕು, ಕ್ವೀನ್ಸ್ಲ್ಯಾಂಡ್ ರೈನ್ ಫಾರೆಸ್ಟ್ ಎಲ್ಲಿರುತ್ತೆ, ಅದು ಆಸ್ಟ್ರೇಲಿಯಾದ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇವತ್ತಿಂದು ಥರ್ಡ್ ಟಾಪಿಕ್ ಆಫ್ ದ ಡೇ, ಇಂಡಿಯಾ ಇಸ್ರೇಲ್ ಏನಾದರೆ MOU ಮಾಡಿರೋದನ್ನು ನಾವು ನ್ಯೂಸ್ನಲ್ಲಿ ಇವತ್ತು ನೋಡಬಹುದಾಗಿದೆ. ಏನಿದು MOU ಅಡ್ರದ್ದು ನಡ್ಬೇಕಂತಂದರೆ, ಇಂಡಿಯಾ ಮತ್ತು ಇಸ್ರೇಲ್ ಏನಾಗಿದೆಯಾ ಬೈಲ್ಯಾಟ್ರಲ್ ಟೈಸ್ ಎಕ್ಸ್ಟೆಂಡ್ ಎಲಿವೇಟ್ ಮಾಡೋಕ್ಕೂ ಸರಿ ಸ್ಪೇಷಿಯಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ MOU ಸೈನ್ ಮಾಡಿದೆ. ಯಾವ್ಯಾವು, ಒಂದು ಆರ್ಟಿಫಿಷಿಯಲ್ AM, ಆಮೇಲೆ ಡಿಫೆನ್ಸ್ ಕೋಆಪರೇಷನ್ನು ಮತ್ತು ಸೈಬರ್ ಸೆಕ್ಯೂರಿಟಿ, ಸೆಮಿಕಂಡಕ್ಟರ್ಸ್, ಮ್ಯಾರಿಟೈಮ್ ಹೆರಿಟೇಜು, ಇವು MOU ನಾವು ಸೈನ್ ಮಾಡಲಾಗಿದೆ. ಇದೇನು ನಮ್ಗೆ I2 U2 ಯಾವ್ದ್ರದ್ದು ಇನಿಷಿಯೇಟಿವ್, ಯಾವ್ಯಾವ ಕಂಟ್ರಿ ಮಧ್ಯದಲ್ಲಿದೆ ಅನ್ನೋದು ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು. ಇಂಡಿಯಾ ಮತ್ತು ಇಸ್ರೇಲ್ ಮಧ್ಯೆ ಇರೋದು ಇದು ಕೋಆಪರೇಷನ್ ಕಾಂಪ್ಲೆಕ್ಸ್. ಇದು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪಿಯನ್ ಕಾರಿಡಾರ್ ಕೂಡ ಇದು ಗ್ರೂಪಿಂಗ್ ಆಗಿರುತ್ತೆ. ಓಕೆ, ಇವತ್ತು ನಮಗೆ ಇದೊಂದು ಫ್ಯಾಕ್ಟರ್ ನೆನ್ಪಿಟ್ಕೊಳ್ಳಿ. PM ಮೋದಿ ಇರ್ತಾರೆ, ಫಸ್ಟ್ ಟೈಮು ಪ್ರೈಮ್ ಮಿನಿಸ್ಟರ್ ಇಸ್ರೇಲ್ಗೆ 2017ರಲ್ಲಿ ಫಸ್ಟ್ ವಿಸಿಟ್ ಮಾಡಿರ್ತಾರೆ. ಅದು ಒಂದು ಸ್ವಲ್ಪ ಗೊತ್ತಿರಲಿ ಅಷ್ಟೇ, ಯಾಕಂದರೆ PCಗೆ ಆಮೇಲೆ ಯಾವ ಎಕ್ಸಾಮ್ಗಳು ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನಿಮಗೆ ಇಸ್ರೇಲ್ ಮ್ಯಾಪ್ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ನೋಡಿ, ಇದು ಇಸ್ರೇಲು, ಇದು ಮೆಡಿಟರೇನಿಯನ್ ಸಿ ಏರಿಯಾ. ಈ ಮ್ಯಾಪು ಹೇಳಿದ್ದೀನಿ ನಾನು, ಲೆಬನನ್ ಇಲ್ಲಿ ಬರುತ್ತೆ, ಸಿರಿಯಾ ಇಲ್ಲಿ ಬರುತ್ತೆ, ಜಾರ್ಡನ್ನು, ಡೆಡ್ ಸಿ ಇಲ್ಲಿ ಬರುತ್ತೆ. ಜಸ್ಟ್ ಒಂದು ಗ್ಲ್ಯಾನ್ಸ್ ಆಗಿ ನೋಡಿ, ಇಸ್ರೇಲ್ ಇದು ಇಸ್ರೇಲು ನೋಡಿ ಎಲ್ಲಿದೆ ಅಂತ. ಓಕೆ, ಇಸ್ರೇಲ್ ಚಿಕ್ಕದು ಇರೋದು, ಇದೆಲ್ಲ ಇಸ್ರೇಲನ್ನು ನಾವು ನೋಡೋದು. ಇದು ಗಲ್ಫ್ ಆಫ್ ಅಕಬಾ ಇಲ್ಲಿ ಬರುತ್ತೆ, ಇದು ಸಿನೈ ಪೆನಿನ್ಸುಲಾ ಅಂತ ಕರಿತೆ, ಈಜಿಪ್ಟ್ ಇರೋ ಬರುತ್ತೆ. ಇದು ಇಸ್ರೇಲು, ಇದು ಪ್ಯಾಲೆಸ್ತೈನ್ ಇರೋದು ಇದೇನೆ.
ಓಕೆನಾ. ಲೆಬನಾನ್ ಮತ್ತು ಇಸ್ರೇಲ್ ಈಗ ಜಗಳ ನಡೀತೈತಲ್ಲ ಅದೆಲ್ಲ ಇರೋದು ಇದೆ. ಜಸ್ಟ್ ರಿಮೆಂಬರ್ ಮಾಡಿಕೊಡಿ. ಇಸ್ರೇಲ್ ಮತ್ತು ಇರಾನ್ ಇದು ಕೂಡ ಆಗ್ತಿದೆ, ಅದಕ್ಕೋಸ್ಕರ ಜಸ್ಟ್ ಒಂದು ಗ್ಲಾನ್ಸ್ ಆಗಿ ಗೊತ್ತಿರಲಿ ಅನ್ನೋದೇ ನಿಮಗೆ ಈ ಮ್ಯಾಪನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಫೋರ್ತ್ ಟಾಪಿಕ್ ಏನಂತಂದರೆ ಬುರ್ವೆನ್ನಿಕ್ ಮಿಸೈಲ್ ಅಂತಿದೆಯಲ್ಲ, ಈ ಮಿಸೈಲು ಯಾರ್ದು ಅಂತ ಕೇಳ್ತಾರೆ. ಇಂಪಾರ್ಟೆಂಟು ಯಾವ್ದು ಕಂಟ್ರಿದು ಅಂತಂದು, ಇದು ಒಂದು ರಷ್ಯಾದ ಮಿಸೈಲ್ ಆಗಿರುತ್ತೆ. ಇದು ನ್ಯೂಕ್ಲಿಯರ್ ಪವರ್ಡ್ ಕ್ರೂಸ್ ಮಿಸೈಲ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್ ದಿಸ್ ಆ್ಯಂಡ್ ಡೋಂಟ್ ಫರ್ಗೆಟ್. ಡಿಸೈಗ್ನೇಟೆಡ್ ಟು ಹ್ಯಾವ್ ಎ ಇಂಟರ್ಕಾಂಟಿನೆಂಟಲ್ ರೇಂಜ್ ಇವೇಟೆಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್. ಓಕೆ, ಅದಕ್ಕೋಸ್ಕರ ಇಂಪಾರ್ಟೆಂಟು. ಇದು ಏನಾಗುತ್ತೆ, ಓವರ್ ಪಾಸಿಬಲ್ ರೇಡಿಯೋ ಆಕ್ಟಿವ್ ಎಮಿಷನ್ಸ್ ಆಗಿರುತ್ತೆ, ರೀಸೆಂಟ್ ಹೈಲೈಟ್ ಆಗಿರುತ್ತೆ. ಡೆವಲಪ್ಡ್ ಆ್ಯಸ್ ಎ ಪಾರ್ಟ್ ಆಫ್ ದ ರಷ್ಯನ್ ಸ್ಟ್ರಾಟಜಿಕ್ ಡಿಟರೆನ್ಸ್ ಕೆಪಬಿಲಿಟಿ ಮುಖಾಂತರ ಇದು ಮಾಡೋದು. ನಮಗೆ ಕೇಳೋದು ಕ್ವಶನ್ಸ್ ಇಲ್ಲಿ, ಬುರ್ವೆಸ್ಟೆನಿಕ್ ಮಿಸೈಲ್ ಇದು ಯಾವ ದೇಶಕ್ಕೆ ಕಂಟ್ರಿಗೆ ಸಂಬಂಧಪಟ್ಟಿದ್ದು, ಏನಿದು ನ್ಯೂಕ್ಲಿಯರ್ ಪವರ್ ಕ್ರೂಸ್ ಮಿಸೈಲ್ ಆಗಿರುತ್ತೆ, ಯಾವ ಕಂಟ್ರಿದು ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಇನ್ನು ನೋಡಿ, ಅವ್ರ ಭಾಷೆಯಲ್ಲಿ ಬುರ್ವೆಸ್ಟೆನಿಕ್ ಮೀನ್ಸ್ ಅಂತಂದರೆ ಸ್ಟಾರ್ಮ್ ಪೆಟ್ರೋಲ್ ಅಂತ, ಸೀ ಬರ್ಡ್ ಅಂತ ಕರಿತಾವಲ್ಲ, ಅದರ ಹೆಸರನ್ನ ಇಟ್ಟಿದ್ದಾರೆ. ನಮಗೆ ಅದು ರಷ್ಯಾ ಭಾಷೆ ಗೊತ್ತಾಗಲ್ಲಲ್ವ, ಅದಕ್ಕೆ ನಾನು ಇದು ಹಾಕಿದ್ದೀನಿ. ಓಕೆ ನೋಡಿ, ನೆಕ್ಸ್ಟ್ ಟಾಪಿಕ್ ಆಫ್ ದ ಡೇ ಈಸ್ ಈ ವೋಲ್ಕನೋ ಡಿಫಗೋ ಇದೆಯಲ್ಲ, ಇದು ನ್ಯೂಸ್ನಲ್ಲಿದೆ. ಇದು ಎಲ್ಲಿ ಬರುತ್ತೆ ಅಂತೇಳಿ ನಮ್ಗೆ ಕ್ವಶನ್ ಕೇಳ್ತಾರೆ. ಇದು ಗುಟೆನ್ಮೆಲಾ ಇದೆ, ಸೆಂಟ್ರಲ್ ಅಮೆರಿಕಾದಲ್ಲಿ ಗುಟೆನ್ಮೆಲಾ ಅನ್ನೋದಲ್ಲಿ ನಾವು ಇದನ್ನು ನೋಡ್ಬೋದಾಗಿದೆ. ಇದು ಒನ್ ಆಫ್ ದ ವರ್ಲ್ಡ್ ಮೋಸ್ಟ್ ಆ್ಯಕ್ಟಿವ್ ವೋಲ್ಕನೋ. ಏನು ಕೇಳ್ತಾರೆ, ವೋಲ್ಕನ್ ಡಿಫಿಗೋ ಇದು ಯಾವುದು, ಏನು ವೋಲ್ಕನೋ ಅಂತ ಕೇಳ್ತಾರೆ. ವರ್ಲ್ಡ್ ಮೋಸ್ಟ್ ಆ್ಯಕ್ಟಿವ್ ವೋಲ್ಕನೋ ಅಂತ ನಮ್ಗೆ ಗೊತ್ತಿರಬೇಕು. ರೀಸೆಂಟ್ ಇರಪ್ಷನ್ ಆಗಿದೆ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾವು ನಿಮ್ಗೆ ಕೊಟ್ಟಿದ್ದೀನಿ. ಯಾವ ಕಂಟ್ರಿನಲ್ಲಿ ಬರುತ್ತೆ, ಆ್ಯಕ್ಟಿವ್ ವೋಲ್ಕನೋ, ಮೋಸ್ಟ್ ಆ್ಯಕ್ಟಿವ್ ವೋಲ್ಕನೋಸ್ ಅನ್ನೋದು ಗೊತ್ತಿರಬೇಕು, ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಇದು ಎಲಿವೇಶನ್ 3063 ಮೀಟರ್ ಇದೆ. ಅದೇನೇನು ಬೇಡ, ಜಸ್ಟ್ ಎಲ್ಲಿ ಬರುತ್ತೆ, ಯಾವ ಕಂಟ್ರಿಯಿಂದ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡ್ರಿ. ಜಸ್ಟ್ ಕ್ವಿಕ್ ರಿವಿಷನ್ ಮಾಡಿ. ಆಲ್ ದಿ ಅಬೌಟ್ ಎಲ್ಲಿದೆ, ಇದು ಒಂದು 41st ಸೀಪೋರ್ಟ್ ಇಮಿಗ್ರೇಷನ್ ಚೆಕ್ ಪಾಯಿಂಟ್ ಆಗಿರುತ್ತೆ. ಬಲಿಸ್ಟಾ ಸ್ಪೈಡರ್ ಬಗ್ಗೆ ಹೇಳಿದ್ದೀನಿ, ಎಲ್ಲಿ ಬರುತ್ತೆ ಅನ್ನೋದೇ ಹೇಳಿದ್ದೀನಿ. ಮತ್ತು ಇಸ್ರೇಲ್ ಮತ್ತು ಇಂಡಿಯಾದು MOU ಆಗಿದೆ ಅಂತ ಹೇಳಿದ್ದೀನಿ. ಮತ್ತು ಬುರ್ವೆನ್ನಿಸ್ನಿಕ್ ಮಿಸೈಲ್ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ದೀನಿ. ವೋಲ್ಕನ್ ಡಿಫಿಗೋ ಎಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ದ ಡೇ ಆಗಿರುತ್ತೆ. ಜಸ್ಟ್ ಒಂದು 2-3 MCQಸ್ಗಳನ್ನು ಯಾವ ಥರ MCQ ಬರ್ಬೋದು ಅಂತಂದರೆ ನಿಮ್ಗೆ ಒಂದು ರಿಮೆಂಬರ್ಗೋಸ್ಕರ ಒಂದು 2 MCQಗಳನ್ನು ನೋಡೋಣ. ನೋಡಿ, ಫಸ್ಟು ಹಾಲ್ಡಿ ಟಾಪ್ ಕಾಂಪ್ಲೆಕ್ಸ್ ಸಿಚುವೇಟೆಡ್ ಎಲ್ಲಿದು, ಹುಗ್ಲಿ ರಿವರ್ನಲ್ಲಿ ಇದೆ ಅಂತ ಹೇಳಿದ್ದೀನಿ. ನೆಕ್ಸ್ಟು ಸೆಕೆಂಡ್ ನೋಡಿ, ರೀಸೆಂಟಾಗಿ ಬಲಿಸ್ಟಾ ಸ್ಪೈಡರ್ ಬಿಲಾಂಗ್ಸ್ ಟು ವಿಚ್ ಫ್ಯಾಮಿಲಿ ಅಂತ ಹೇಳಿದ್ದೀನಲ್ವಾ, ಥೆರಿಡಿಡೇ ಅಂತ. ಓಕೆ, ನೆಕ್ಸ್ಟ್ ನೋಡಿ, ಮೂರನೇದು ಇದು ಯಾವುದು, ಬುರ್ವೆನ್ನಿಸ್ನಿಕ್ ಮಿಸೈಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ರಷ್ಯಾಗೆ ಸಂಬಂಧಪಟ್ಟಿದೆ. ಇದು ನ್ಯೂಕ್ಲಿಯರ್ ಕೆಪಬಲ್ ಕ್ರೂಸ್ ಮಿಸೈಲ್ ಅಂತ ಹೇಳಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಮತ್ತೇನು ಹೇಳಿದ್ದೀನಿ ನಾನು, ಫೋರ್ತ್ ಟಾಪಿಕ್ಕು ವೋಲ್ಕನೋ ಡಿಫಿಗೋ ಅದೆಲ್ಲ, ಇದು ಎಲ್ಲಿ ಬರುತ್ತೆ, ಗುಟೆನ್ಮೆಲಾ ಬರುತ್ತೆ, ಸೆಂಟ್ರಲ್ ಅಮೆರಿಕಾ ಅನ್ನೋದನ್ನು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಫಿಫ್ತ್ ಟಾಪಿಕ್ ಏನಂದ್ರೆ IMEC ಸ್ಟ್ಯಾಂಡ್ಸ್ ಫಾರ್ ಅಂತಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪಿಯನ್ ಎಕನಾಮಿಕ್ ಕಾರಿಡಾರ್ ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ದ ಡೇ ಅನ್ನು ನೋಡಿದ್ದೀನಿ, MCQಗಳನ್ನು ನೋಡಿದ್ದೀನಿ. ಹೀಗೆ ಡೈಲಿ ನಿಮಗೋಸ್ಕರ ಕೆಲವೊಂದು ಸ್ಟೂಡೆಂಟ್ಸ್, ಒಂದು 50 ಸ್ಟೂಡೆಂಟ್ಸ್ ಏನಿದ್ದಾರಲ್ಲ ಅವ್ರಿಗೋಸ್ಕರ ನಾನು ಇದನ್ನು ಎಫರ್ಟ್ಸ್ ಹಾಕಿ ಮಾಡ್ತಾ ಇರೋದು. ದಯವಿಟ್ಟು ಡೈಲಿ ನೋಡಿ, ಇಷ್ಟಾದರೆ ಶೇರ್ ಮಾಡಿ, ನನಗೂ ಸ್ವಲ್ಪ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಇನ್ನೂ ಸ್ವಲ್ಪ ಹುರುಪು ಕೊಡುತ್ತೆ ಮಾಡಬೇಕು ಅನ್ನೋದನ್ನು. ಓಕೆ ಫ್ರೆಂಡ್ಸ್, ಇವೆಲ್ಲ ಅಥೆಂಟಿಕ್ ಸೋರ್ಸಿನಿಂದ ಕೊಡ್ತಾ ಇರೋದು. ದಯವಿಟ್ಟು ಡೈಲಿ ರೆಗ್ಯುಲರ್ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.